ಒಬ್ರಾಗ್ನ ಮಾತಾಡ್ರಿ ಅಲ್ರಿ. ಈಗ BR ಪಾಟೀಲ್ ಸಾಹೇಬ್ ಕೇಳಿ, BR ಪಾಟೀಲ್ ಸಾಹೇಬ್ರು ಎದಕ್ಕೆ ರಾಜೀನಾಮೆ ಕೊಟ್ಟಿದ್ರೆ ನೀವು ಅವ್ರನ್ನ ಕೇಳ್ಕೊಳ್ಳಿ. ಈಗ ಹೋಗೋಣ ಹೈದರಾಬಾದ್ ಕರ್ನಾಟಕ ಹೋಗೋಣ, 5,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕಕ್ಕೆ. ವಿ ಹ್ಯಾವ್ ಪ್ಲೇಸ್ 5,000 crores ಅಂಡ್ ಮನಿ ಇಸ್ ಬಿನ್ ಸ್ಪೆಂಟ್. 3,500 ಕೋಟಿಗೆ ಹೆಚ್ಚು ದುಡ್ಡು ಖರ್ಚಾಗಿದೆ ಸರ್. ಸಿಎಂ ಆಪ್ತ ಶಾಸಕರಲ್ಲೇ ಖರ್ಚಾಗಿದೆ. ಒಂದ್ ನಿಮಿಷ ಕೇಳಿ. ಈಗ ಈ ತರ ಮಾತಾಡಿದ್ರೆ ಡಾಟಾ ಇದ್ರೆ ಮಾತಾಡ್ರಿ ಅಲ್ಲ ಹೇಳುದು. ಯಾಕಂದ್ರೆ ಅದಕ್ಕಾದಂತ ಒಂದು ಸಮಿತಿಯಲ್ಲಿ ಅದಕ್ಕೆ ಬೋರ್ಡ್ ಇದೆ. ಆ ಭಾಗದಲ್ಲಿ ಅಜಯ್ ಸಿಂಗ್ ಅವರು ಅಲ್ಲಿ ಚೇರ್ಮನ್ ಆಗಿದ್ದಾರೆ. ಹಂಗ್ ಒಂದೇ ತಾಲೂಕಿಗೆ ಕೊಡಕ್ ಬರೋದಲ್ಲ. ನೀವು ಕೊಪ್ಪಳದಾಗ ಮನೆ ಭಾಷಣ ಮಾಡಿ ಹೌದು, 2,000 ಕೋಟಿ ತಂದ್ರೆ ನೀವೇ ಭಾಷಣ ಮಾಡಿ 2,000 ಕೋಟಿ ಹೈದರಾಬಾದ್ ಮಾತಾಡಕ್ ಬಿಡ್ರಿ. ಮಾತಾಡೋರಿಗೆ ಸ್ವಲ್ಪ ತಡ್ಕೊಳ್ರಿ ಸಾಹೇಬ. ಈಗ ಒಂದ್ ನಿಮಿಷ ಸ್ವಾಮ್ಯಾರ ಮಾತಾಡಕ್ ಕಂಪ್ಲೇಂಟ್ ಮಾಡ್ತೇನ್ರಿ. ಇಲ್ಲೇ ಅದನ್ನ ಒಂದು ತಾಸು ಬಂದ್ರ ಇವ್ರು 2,000 ಕೋಟಿ ತಂದಿರ್ತಕ್ಕ ನಿಜ. ಅದ್ರಾಗ ಏನಿದೆ, ನೀರಾವರಿ, ಮೇಜರ್ ಇರಿಗೇಷನ್, ಮೈನರ್ ಇರಿಗೇಷನ್, PWD 34, 54 ಸಮಾಜ ಕಲ್ಯಾಣ ಇಲಾಖೆ, ಇವೆಲ್ಲ ಇಲಾಖೆನಲ್ಲಿ 5 ವರ್ಷ ಅವಧಿಯಲ್ಲಿ 2,000 ಕೋಟಿ ತಂದಾರ ಅವರು. ನೀವು ಏನ್ ಅನ್ಕೊಂಡ್ರಿ 2,000 ಕೋಟಿ ಈ ಕಾಲದಲ್ಲಿ ಬಂದಿರತಕ್ಕಂಥದ್ದಲ್ಲ. ನಮ್ಮ 2013-18 ಇಸ್ವಿಲಿ ಇರತಕ್ಕಂಥದ್ದು SCPT TSP 80,000 ಕೋಟಿ ಖರ್ಚು ಮಾಡಿದ್ವಿ. 80,000 ಕೋಟಿ ರಾಜ್ಯದಲ್ಲಿ ಖರ್ಚು ಮಾಡಿದಾಗ ಸಹಜವಾಗಿ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲೆಲ್ಲಿ SC/ST ಜನಾಂಗ ಜಾಸ್ತಿ ಇದ್ರೆ ಜಾಸ್ತಿ ದುಡ್ಡು ಬಂದಿದೆ. ಸೂರ್ಯ ಚಂದ್ರ ಇರುವವರೆಗೆ ಕೊರತೆ ಇರುತ್ತೆ ಅನುದಾನದ. ಈಗ ಉಲ್ಟಾ ಹೋಗೋಣ ಸುಮ್ನೆ ಮತ್ತೊಂದು ಪ್ರಶ್ನೆ ಕೇಳಿದ್ರೆ ಗುರುರಾಮ್ ಬರಬೇಡ ನಮ್ಮ ಮೇಲೆ ನೇರ ಪ್ರಶ್ನೆ. ಮಿನಿಸ್ಟರ್ ಆಗಿದ್ರಿ, ಅನುದಾನದ ಕೊರತೆ ಇದೆಯಾ ಇಲ್ವಾ? ನಾನು ಉತ್ತರ ಏನ್ ಕೊಟ್ಟೆ ನಿಮಗೆ? ಸೂರ್ಯ ಚಂದ್ರ ಇರೋವರೆಗೆ ಕೊರತೆ ಇರುತ್ತೆ ಅಂತ ಹೇಳಿ ನಿಮಗೆ. ನಮ್ಮ ಕ್ಷೇತ್ರಕ್ಕೆ ಎಷ್ಟು ಬಂದೈತಿ ಅಲ್ರಿ? ನಮ್ಮ ಕ್ಷೇತ್ರಕ್ಕೆ ಪ್ರತಿ ವರ್ಷ ಬಿಜೆಪಿಗಿನ ಜಾಸ್ತಿ ನಮಗೆ ಬಂದದ್ದೆ. ನಿಮಗೆ ಶ್ವೇತ ಪತ್ರವನ್ನು ಕೊಡ್ತೀನಿ, ನಿಮಗೆ ಎಲ್ಲ ಇಲಾಖೆ ಎಷ್ಟು ಬಂದು ಕೊಡ್ತೀನಿ ನಿಮಗೆ. ಅಲ್ಲಲ್ಲ, ನೀವು ಕೇಳಿದ ಪ್ರಶ್ನೆಗೆ ಸೂರ್ಯ ಚಂದ್ರ ಇರೋವರೆಗೆ ದೇಶದ ರೊಕ್ಕದ ಕೊರತೆ ಐತೆ. ನೀವು ಸುಮ್ಮನೆ ಹಿಂಗ್ ಕೇಳಿದ್ರೆ ಗ್ಯಾರಂಟಿಗೋಸ್ಕರ ನಿಂತು ಬಿಡುತ್ತೆ, ಗ್ಯಾರಂಟಿಗೋಸ್ಕರ ನಾಳೆಗೆ ಅಂತಕ್ಕಂಥದ್ದು ಇದೇನು ಪ್ರತಿಪಾದನೆ ಇಲ್ಲ. ಐ ಆಮ್ ನಾಟ್ ರೆಡಿ ಟು ಅಗ್ರಿ ಆನ್ ಟು ದಿಸ್. ದಟ್ ಇಸ್ ಮೈ ನಾನು ಕೊಡ್ತಾ ಅವ್ರಿಗೆ ಹೇಳ್ತೇನೆ. ಗ್ಯಾರಂಟಿಗಳ ಬಗ್ಗೆ ಎಲ್ಲೂ ಇದಾಗಿದೆ. ನಾವೆಲ್ಲ ಗ್ಯಾರಂಟಿಗಳ ಬಗ್ಗೆ ಜನ ಖುಷಿ ಅದಾರ, ನಿಮ್ಮ ಶಾಸಕರು ಮತ್ತು ಮಿನಿಸ್ಟರ್ ಸಮಾಧಾನ ಅದಾರ. ಐ ಡೋಂಟ್ ಡಿಸ್ಅಗ್ರಿ ಟು. ಯಾರ್ಯಾರು ಸ್ಯಾಟಿಸ್ಫೈಡ್ ಇಲ್ಲ ಅವರಿಗೆ ಎಕ್ಸ್ಟ್ರಾ ಗ್ರಾಂಟ್ ಇಲ್ಲ, ಸ್ಪೆಷಲ್ ಗ್ರಾಂಟ್. ಈಗ ನನಗೆ ನಮ್ದು ಇವಾಗ ಉಲ್ಟಾ ಹೋಗೋಣ, ಯಾವ್ದು ನಮ್ದು ಇದೇನು ಬೇಡ್ತಿನಾಲ ಇದೆ. ಬೇಡ್ತಿನಾಲ ಸ್ವಾತಂತ್ರ್ಯ ಸಿಕ್ಕಿಲ್ಲ, ನಾವೇ 150 ಕೋಟಿ ತಂದು ಕೊಟ್ಟಿವಿ. ಬಿಜೆಪಿ 2018 2023 ಇತ್ತು, 8 13 ಇತ್ತು. ₹1 ಕೊಟ್ಟರೆ ಬೇಡ್ತಿನಾಲಗೆ ನಮ್ಮ ಸರ್ಕಾರನೇ ಕೊಟ್ಟಿದ್ದು. ಮೈನರ್ ಇರಿಗೇಷನ್ ಆಗಿರತಕ್ಕಂಥ ಚೆಕ್ ಡ್ಯಾಮ್ಗಳು ನೀವು ಚೆಕ್ ಮಾಡ್ಕೊಂಡ್ ಬರ್ರಿ. ಈಗ ಹುಲಿಕೆರೆಗೆ ಸುಮಾರು ₹6 ಕೋಟಿ ಗ್ರಾಂಟ್ ಕೊಟ್ಟಿರ್ತಕ್ಕಂಥ ಯಾರು. ಈಗ ಸೆಂಟ್ರಲ್ ಗವರ್ಮೆಂಟ್ 100 ಕೋಟಿ ಬಂದಿರತಕ್ಕಂಥ ಗ್ರಾಂಟು, 3054 ಬಂದಿರತಕ್ಕಂಥ ಗ್ರಾಂಟು, ಈಗ ಸುಮಾರು ₹120 ಕೋಟಿ ಕೊಟ್ಟಿರ್ತಕ್ಕಂಥ ಗ್ರಾಂಟು, ಬರೀ 300 ಕೋಟಿ ಬರೀ ಸಬ್ಸ್ಟೇಷನ್ಗಳು ತರ್ತಾ ಇದೀವಿ, ಇದ್ರ ಗ್ರಾಂಟು. ನಾನು ಕೊಟ್ಕೊಂತ ಹೋಗ್ತೇನೆ ನಿಮಗೆ. ಹಂಗೆ ನನ್ನ ಹತ್ರ ಎಲ್ಲ ಮಾಹಿತಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ತೀನಿ ನಾನು. ಯಾವುದು ಐ ವಿಲ್ ನಾಟ್ ಟೆಲ್ ಲೈ. ಬಟ್ ಅವ್ರದ್ದೇನಿದೆ, ಕೆಲವರು ಶಾಸಕರದು ಕೆಲವರು ಸಚಿವರುಗಳು ಏನೇನ ಭಿನ್ನಾಭಿಪ್ರಾಯಗಳು BR ಪಾಟೀಲ್ ಸಾಹೇಬ್ ಇದ್ರೆ ಅದಕ್ಕೆ ನನ್ನ ಹತ್ರ ಮಾಹಿತಿ ಇಲ್ಲ, ಬೇಕಾದ್ರೆ ಕೇಳ್ರಿ. ಸಬ್ಜೆಕ್ಟ್ ಯಾವ್ದು ಇದ್ರೆ ಐ ಟೆಲ್ ಯು ಹಾನೆಸ್ಟ್ಲಿ, ಐ ಟೆಲ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.